ಗುರು ಅಂತೂ 2025ರಲ್ಲಿ ದಿ ಮೋಸ್ಟ್ ವೇಟೆಡ್ ಫ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಕ್ರೇಜ್ ಮಾಡಿರುವಂತಹ 45 ಮೂವಿನ ಟ್ರೇಲರ್ ನಿನ್ನೆ ಬಂದೇ ಬಿಡ್ತು. ಕನ್ನಡ ಸಿನಿಮಾ ಲವರ್ಸ್ ಗೆ ಈ ತಿಂಗಳು ಹಬ್ಬಾನೇ ಹಬ್ಬ ಅಂತ ಹೇಳ್ಬೋದು. ಮೊದಲ ಬಾರಿಗೆ ನಿರ್ದೇಶನ ಮಾಡಿರುವಂತಹ ಅರ್ಜುನ್ ಜನ್ಯ ಅವರ ಈ ಸಿನಿಮಾ ಒಂದೊಳ್ಳೆ ಫ್ಯಾಂಟಸಿ ಮತ್ತು ಲಾಜಿಕ್ ಬೇಸ್ ಮೂವಿನೇ ಅಂತ ಹೇಳ್ಬೋದು. ಇನ್ನು ಈ ಸಿನಿಮಾ ಕನ್ನಡ ಅಷ್ಟೇ ಅಲ್ಲದೆ ಫ್ಯಾನ್ ಇಂಡಿಯಾ ಲೆವೆಲ್ ಫ್ಯಾನ್ ಬೇಸ್ ಹೊಂದಿರುವಂತಹ ರಿಯಲ್ ಸ್ಟಾರ್ ಉಪೇಂದ್ರ, ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ರಾಜ್ಬಿ ಶೆಟ್ಟಿ ಅವರನ್ನು ಒಳಗೊಂಡಿರೋ ಈ ಮೂವಿ ತುಂಬಾನೇ ಹೈಪ್ ಕ್ರಿಯೇಟ್ ಮಾಡ್ತಿದೆ. ನನ್ನ ಪ್ರಕಾರ ಇದು ಒಂದು ಸನಾತನ ಧರ್ಮದ ನಂಬಿಕೆಯ ಪ್ರಕಾರ ಒಬ್ಬ ವ್ಯಕ್ತಿ ಮರಣ ಹೊಂದಿದ ನಂತರ 45 ದಿನಗಳ ಅವಧಿಯ ಆಧಾರದ ಮೇಲೆ ಇದೆ ಅಂತ ಅನಿಸ್ತಾ ಇದೆ. ಅದಕ್ಕೆ ಈ ಮೂವಿಗೆ 45 ಅಂತ ಟೈಟಲ್ ಕೊಟ್ಟಿರಬಹುದು. ಇನ್ನು ಈ ಟ್ರೇಲರ್ ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಅಲ್ಲಿ 40% ಅಷ್ಟು VFX ಮತ್ತು ಕಂಪ್ಯೂಟರ್ ಡಿಸೈನ್ ಗಳಿಂದ ಮಾಡಿದ್ದಾರೆ ಅಂತಾನೆ ಅನಿಸ್ತಾ ಇದೆ. ಕನ್ನಡದಲ್ಲಿ ಜಾಸ್ತಿ ಫ್ಯಾನ್ ಬೇಸ್ ಹೊಂದಿರುವಂತಹ ಈ ತ್ರಿಮೂರ್ತಿಗಳಿರುವಂತಹ ಈ ಸಿನಿಮಾ ಎಲ್ಲ ಕಡೆ ಸಂಚಲನವನ್ನ ಕ್ರಿಯೇಟ್ ಮಾಡಿದೆ. ಇನ್ನು ಟ್ರೇಲರ್ ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಅಲ್ಲಿ ಶಿವರಾಜ್ ಕುಮಾರ್ ಅವರು ಶಿವನ ಪಾತ್ರದಲ್ಲಿ, ಉಪೇಂದ್ರ ಅವರು ಯಮನ ಪಾತ್ರದಲ್ಲಿ, ರಾಜ್ಬಿ ಶೆಟ್ಟಿ ಅವರು ಒಬ್ಬ ಮಾನವನ ಅಂಶದ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತ ಅನಿಸ್ತಾ ಇದೆ. ಇನ್ನು ಸ್ವತಃ ಅರ್ಜುನ್ ಜನ್ಯ ಅವರೇ ನಿರ್ದೇಶನ ಮಾಡಿರುವಂತಹ ಈ ಸಿನಿಮಾದಲ್ಲಿ BGM ಮತ್ತು ಸಾಂಗ್ ಗಳು ತುಂಬಾ ಚೆನ್ನಾಗಿ ಕೇಳಿಸ್ತಾ ಇದೆ. ಅರ್ಜುನ್ ಜನ್ಯ ಅವರ ಮೊದಲ ನಿರ್ದೇಶನದಲ್ಲಿ ಬರುವಂತಹ ಈ ಮೂವಿ ತುಂಬಾ ಸ್ಪೆಷಲ್ ಆಗಿದ್ರೆ, ಇನ್ನೊಂದ್ ಕಡೆ ಶಿವಣ್ಣ ಅವರು ಫಾರ್ ದ ಫಸ್ಟ್ ಟೈಮ್ ಫಿಮೇಲ್ ರೋಲ್ ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಅದು ವೆರಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಆಗಿ ಕಾಣಿಸ್ತಾ ಇದೆ. ಒಟ್ಟಾರೆ ಹೇಳ್ಬೇಕಂದ್ರೆ 45 ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಒಂದು ಹೊಸ ಅಲೆಯನ್ನ ಸೃಷ್ಟಿ ಮಾಡೋದ್ರಲ್ಲಿ ಸಂದೇಹವಿಲ್ಲ. ಡಿಸೆಂಬರ್ 25ಕ್ಕೆ ಈ ಸಿನಿಮಾ ರಿಲೀಸ್ ಆಗ್ತಿದೆ. ಶಿವಣ್ಣ, ಉಪ್ಪಿ, ರಾಜ್ ಶೆಟ್ಟಿ ಅವರು ನಟಿಸಿರುವಂತಹ ಈ ಒಂದು ಜುಗಲ್ಬಂದಿ ಸಿನಿಮಾನ ನೋಡೋಕೆ ನಾನಂತೂ ವೇಟ್ ಮಾಡ್ತಾ ಇದ್ದೀನಿ. ಈ ಸಿನಿಮಾನ ತಲೆ ಇದ್ದರೂ ಕೂಡ ತಲೆಯನ್ನ ಯೋಚಿಸಿ ನೋಡ್ಬೇಕಾಗತ್ತೆ. ಯಾಕಂದ್ರೆ ಅಷ್ಟೊಂದು ಕ್ರಿಯೇಟಿವ್ ಮತ್ತು ಹೊಸ ತಂತ್ರಜ್ಞಾನಗಳನ್ನ ಒಳಗೊಂಡಿರುವಂತಹ ಈ ಸಿನಿಮಾ ಒಂದೊಳ್ಳೆ ಕಥೆಯನ್ನ ಒಳಗೊಂಡಿದೆ ಅಂತಾನೆ ಹೇಳ್ಬೋದು. ಬಾಕಿ ನಿಮ್ಗೆ ಟ್ರೇಲರ್ ನೋಡಿ ಏನ್ ಅನಿಸ್ತು, ಮೂವರಲ್ಲಿ ನಿಮ್ಗೆ ಯಾರ ಎಂಟ್ರಿ ತುಂಬಾ ಇಷ್ಟ ಆಯ್ತು ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ. ಹೀಗೆ ಹೊಸ ಮೂವಿಗಳ ಅಪ್ಡೇಟ್ ಗಳಿಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.